ಇಷ್ಟು ದಿನ ಇರಾನ್ ವಿರುದ್ಧ ಗುಡುಗುತ್ತಿದ್ದ ಅಮೆರಿಕ ಈಗ ದಿಢೀರನೆ ತನ್ನ ಕಾರ್ಯಾಚರಣೆಯನ್ನ ವೈಂಡ್ ಅಪ್ ಮಾಡೋದಕ್ಕೆ ಮುಂದಾಗಿದೆ. ಇದು ಅಮೆರಿಕದ ಸೋಲ ಅಥವಾ ಇರಾನ್ ಎಸೆದ ತಂತ್ರಕ್ಕೆ ಸಿಕ್ಕ ಜಯವೇ ಅನ್ನೋ ಚರ್ಚೆ ಶುರುವಾಗಿದೆ. ದಯವಿಟ್ಟು ಹಾರ್ಮುಜ್ ಜಲಸಂಧಿಯನ್ನ ರಕ್ಷಿಸಿ, ಶರಣಾಗುವ ಮುನ್ಸೂಚನೆ ಕೊಟ್ಟ ಡೊನಾಲ್ಡ್ ಟ್ರಂಪ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ದಿನದಿಂದ ದಿನಕ್ಕೆ ಭೀಕರವಾಗ್ತಾ ಇದೆ. ಈ ಯುದ್ಧವನ್ನ ಅಮೆರಿಕ ಮಿತ್ರಕೂಟ ಗೆದ್ದೇ ಗೆಲ್ಲುತ್ತೆ ಅಂತ ಇಡೀ ಜಗತ್ತು ಭಾವಿಸಿತ್ತು. ಆದ್ರೆ ಎಲ್ಲವೂ ಕೂಡ ಉಲ್ಟಾಗ್ತಾ ಇದೆ. ಅದೇ ಅಮೆರಿಕ ಇದೀಗ ಇರಾನ್ ಮುಂದೆ ಶರಣಾಗುವ ಮುನ್ಸೂಚನೆ ಕೊಟ್ಟಿದೆ. ಅಮೆರಿಕ ಈಗ ಯುದ್ಧದಿಂದ ಹಿಂದಕ್ಕೆ ಸರಿಯುವಂತಹ ಮುನ್ಸೂಚನೆಯನ್ನು ಕೂಡ ನೀಡಿದೆ. ಹಾರ್ಮುಜ್ ಜಲಸಂಧಿಯನ್ನು ಬಳಸುವ ಇತರ ದೇಶಗಳು ಅದನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನ ಹೊರಬೇಕು ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. We're doing very well there. We're doing very well overall. We don't use the strait. The United States, we don't need it. Europe needs it. Korea, Japan, China, a lot of other people. So they'll have to get involved a little bit on that one. ಇರಾನ್ಗೆ ಮಣಿದ ದೊಡ್ಡಣ್ಣ. ಹಾರ್ಮುಜ್ ಜಲಸಂಧಿ ಜಾಗತಿಕ ಇಂಧನ ಸರಬರಾಜಿಗೆ ಅನಿವಾರ್ಯ. ಯಾಕಂದ್ರೆ ಇಲ್ಲಿಂದಲೇ ವಿಶ್ವದ 20% ತೈಲ ಅನಿಲ ಸಾಗಾಟವಾಗುತ್ತದೆ. ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಇದೇ ಮಾರ್ಗ ಬೇಕು. ಆದರೆ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಅಬ್ಬರಿಸ್ತಾ ಇದೆ. ಸೀಮೈನ್, ಡ್ರೋನ್ ಮತ್ತು ಕ್ಷಿಪಣಿ ನಿಯೋಜಿಸಿದೆ. ಇದೇ ಕಾರಣಕ್ಕೆ ಹಾರ್ಮುಜ್ ಜಲಸಂಧಿಯಲ್ಲಿ ಸಮಸ್ಯೆ ಕೂಡ ಆಗ್ತಾ ಇದೆ. ಅಮೆರಿಕ ಇಸ್ರೇಲ್ನಿಂದ ಇರಾನ್ ಅನ್ನ ಮಣಿಸೋಕೆ ಆಗ್ತಾ ಇಲ್ಲ. ಅದೇ ಕಾರಣಕ್ಕೆ ದೊಡ್ಡಣ್ಣ ಇದೀಗ ಶರಣಾಗತಿ ಹಾದಿಯನ್ನ ಹಿಡಿದ್ನಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇರಾನ್ ಯುದ್ಧವನ್ನ ಮುಗಿಸಲು ಟ್ರಂಪ್ ಒಲವು. ನಮ್ಮ ಗುರಿ ತಲುಪಲು ನಾವು ಬಹಳ ಹತ್ತಿರದಲ್ಲಿದ್ದೇವೆ. ಇರಾನ್ ವಿರುದ್ಧ ನಮ್ಮ ದೊಡ್ಡ ಮಿಲಿಟರಿ ಕಾರ್ಯಾಚರಣೆಯನ್ನ ಹಂತ ಹಂತವಾಗಿ ಕಡಿಮೆ ಮಾಡುತ್ತೇವೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅವರ ಈ ಹೇಳಿಕೆ ಭಾರಿ ಅಚ್ಚರಿಗೆ ಕಾರಣ ಕೂಡವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನ ಇರಾನ್ ವಿರುದ್ಧ ಗುಡುಗುತ್ತಿದ್ದ ಅಮೆರಿಕ ಈಗ ದಿಢೀರನೆ ತನ್ನ ಕಾರ್ಯಾಚರಣೆಯನ್ನ ವೈಂಡ್ ಅಪ್ ಮಾಡೋದಕ್ಕೆ ಮುಂದಾಗಿದೆ. ಇದು ಅಮೆರಿಕದ ಸೋಲ ಅಥವಾ ಇರಾನ್ ಎಸೆದ ತಂತ್ರಕ್ಕೆ ಸಿಕ್ಕ ಜಯವೇ ಅನ್ನೋ ಚರ್ಚೆ ಶುರುವಾಗಿದೆ. ದಯವಿಟ್ಟು ಹಾರ್ಮುಜ್ ಜಲಸಂಧಿಯನ್ನ ರಕ್ಷಿಸಿ, ಶರಣಾಗುವ ಮುನ್ಸೂಚನೆ ಕೊಟ್ಟ ಡೊನಾಲ್ಡ್ ಟ್ರಂಪ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ದಿನದಿಂದ ದಿನಕ್ಕೆ ಭೀಕರವಾಗ್ತಾ ಇದೆ. ಈ ಯುದ್ಧವನ್ನ ಅಮೆರಿಕ ಮಿತ್ರಕೂಟ ಗೆದ್ದೇ ಗೆಲ್ಲುತ್ತೆ ಅಂತ ಇಡೀ ಜಗತ್ತು ಭಾವಿಸಿತ್ತು. ಆದ್ರೆ ಎಲ್ಲವೂ ಕೂಡ ಉಲ್ಟಾಗ್ತಾ ಇದೆ. ಅದೇ ಅಮೆರಿಕ ಇದೀಗ ಇರಾನ್ ಮುಂದೆ ಶರಣಾಗುವ ಮುನ್ಸೂಚನೆ ಕೊಟ್ಟಿದೆ. ಅಮೆರಿಕ ಈಗ ಯುದ್ಧದಿಂದ ಹಿಂದಕ್ಕೆ ಸರಿಯುವಂತಹ ಮುನ್ಸೂಚನೆಯನ್ನು ಕೂಡ ನೀಡಿದೆ. ಹಾರ್ಮುಜ್ ಜಲಸಂಧಿಯನ್ನು ಬಳಸುವ ಇತರ ದೇಶಗಳು ಅದನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನ ಹೊರಬೇಕು ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. We're doing very well there. We're doing very well overall. We don't use the strait. The United States, we don't need it. Europe needs it. Korea, Japan, China, a lot of other people. So they'll have to get involved a little bit on that one. ಇರಾನ್ಗೆ ಮಣಿದ ದೊಡ್ಡಣ್ಣ. ಹಾರ್ಮುಜ್ ಜಲಸಂಧಿ ಜಾಗತಿಕ ಇಂಧನ ಸರಬರಾಜಿಗೆ ಅನಿವಾರ್ಯ. ಯಾಕಂದ್ರೆ ಇಲ್ಲಿಂದಲೇ ವಿಶ್ವದ 20% ತೈಲ ಅನಿಲ ಸಾಗಾಟವಾಗುತ್ತದೆ. ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಇದೇ ಮಾರ್ಗ ಬೇಕು. ಆದರೆ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಅಬ್ಬರಿಸ್ತಾ ಇದೆ. ಸೀಮೈನ್, ಡ್ರೋನ್ ಮತ್ತು ಕ್ಷಿಪಣಿ ನಿಯೋಜಿಸಿದೆ. ಇದೇ ಕಾರಣಕ್ಕೆ ಹಾರ್ಮುಜ್ ಜಲಸಂಧಿಯಲ್ಲಿ ಸಮಸ್ಯೆ ಕೂಡ ಆಗ್ತಾ ಇದೆ. ಅಮೆರಿಕ ಇಸ್ರೇಲ್ನಿಂದ ಇರಾನ್ ಅನ್ನ ಮಣಿಸೋಕೆ ಆಗ್ತಾ ಇಲ್ಲ. ಅದೇ ಕಾರಣಕ್ಕೆ ದೊಡ್ಡಣ್ಣ ಇದೀಗ ಶರಣಾಗತಿ ಹಾದಿಯನ್ನ ಹಿಡಿದ್ನಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇರಾನ್ ಯುದ್ಧವನ್ನ ಮುಗಿಸಲು ಟ್ರಂಪ್ ಒಲವು. ನಮ್ಮ ಗುರಿ ತಲುಪಲು ನಾವು ಬಹಳ ಹತ್ತಿರದಲ್ಲಿದ್ದೇವೆ. ಇರಾನ್ ವಿರುದ್ಧ ನಮ್ಮ ದೊಡ್ಡ ಮಿಲಿಟರಿ ಕಾರ್ಯಾಚರಣೆಯನ್ನ ಹಂತ ಹಂತವಾಗಿ ಕಡಿಮೆ ಮಾಡುತ್ತೇವೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅವರ ಈ ಹೇಳಿಕೆ ಭಾರಿ ಅಚ್ಚರಿಗೆ ಕಾರಣ ಕೂಡವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಇಷ್ಟು ದಿನ ಇರಾನ್ ವಿರುದ್ಧ ಗುಡುಗುತ್ತಿದ್ದ ಅಮೆರಿಕ ಈಗ ದಿಢೀರನೆ ತನ್ನ ಕಾರ್ಯಾಚರಣೆಯನ್ನ ವೈಂಡ್ ಅಪ್ ಮಾಡೋದಕ್ಕೆ ಮುಂದಾಗಿದೆ. ಇದು ಅಮೆರಿಕದ ಸೋಲ ಅಥವಾ ಇರಾನ್ ಎಸೆದ ತಂತ್ರಕ್ಕೆ ಸಿಕ್ಕ ಜಯವೇ ಅನ್ನೋ ಚರ್ಚೆ ಶುರುವಾಗಿದೆ. ದಯವಿಟ್ಟು ಹಾರ್ಮುಜ್ ಜಲಸಂಧಿಯನ್ನ ರಕ್ಷಿಸಿ, ಶರಣಾಗುವ ಮುನ್ಸೂಚನೆ ಕೊಟ್ಟ ಡೊನಾಲ್ಡ್ ಟ್ರಂಪ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ದಿನದಿಂದ ದಿನಕ್ಕೆ ಭೀಕರವಾಗ್ತಾ ಇದೆ. ಈ ಯುದ್ಧವನ್ನ ಅಮೆರಿಕ ಮಿತ್ರಕೂಟ ಗೆದ್ದೇ ಗೆಲ್ಲುತ್ತೆ ಅಂತ ಇಡೀ ಜಗತ್ತು ಭಾವಿಸಿತ್ತು. ಆದ್ರೆ ಎಲ್ಲವೂ ಕೂಡ ಉಲ್ಟಾಗ್ತಾ ಇದೆ. ಅದೇ ಅಮೆರಿಕ ಇದೀಗ ಇರಾನ್ ಮುಂದೆ ಶರಣಾಗುವ ಮುನ್ಸೂಚನೆ ಕೊಟ್ಟಿದೆ. ಅಮೆರಿಕ ಈಗ ಯುದ್ಧದಿಂದ ಹಿಂದಕ್ಕೆ ಸರಿಯುವಂತಹ ಮುನ್ಸೂಚನೆಯನ್ನು ಕೂಡ ನೀಡಿದೆ. ಹಾರ್ಮುಜ್ ಜಲಸಂಧಿಯನ್ನು ಬಳಸುವ ಇತರ ದೇಶಗಳು ಅದನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಹೊರಬೇಕು ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. We're doing very well there. We're doing very well overall. We don't use the strait. The United States. We don't need it. Europe needs it. Korea, Japan, China, a lot of other people. So they'll have to get involved a little bit on that one. ಇರಾನ್ಗೆ ಮಣಿದ ದೊಡ್ಡಣ್ಣ. ಹಾರ್ಮುಜ್ ಜಲಸಂಧಿ ಜಾಗತಿಕ ಇಂಧನ ಸರಬರಾಜಿಗೆ ಅನಿವಾರ್ಯ. ಯಾಕಂದ್ರೆ ಇಲ್ಲಿಂದಲೇ ವಿಶ್ವದ 20% ತೈಲ ಅನಿಲ ಸಾಗಾಟವಾಗುತ್ತದೆ. ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಇದೇ ಮಾರ್ಗ ಬೇಕು. ಆದರೆ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಅಬ್ಬರಿಸ್ತಾ ಇದೆ. ಸೀಮೈನ್ ಡ್ರೋನ್ ಮತ್ತು ಕ್ಷಿಪಣಿ ನಿಯೋಜಿಸಿದೆ. ಇದೇ ಕಾರಣಕ್ಕೆ ಹಾರ್ಮುಜ್ ಜಲಸಂಧಿಯಲ್ಲಿ ಸಮಸ್ಯೆ ಕೂಡ ಆಗ್ತಾ ಇದೆ. ಅಮೆರಿಕ ಇಸ್ರೇಲ್ನಿಂದ ಇರಾನ್ ಅನ್ನ ಮಣಿಸೋಕೆ ಆಗ್ತಾ ಇಲ್ಲ. ಅದೇ ಕಾರಣಕ್ಕೆ ದೊಡ್ಡಣ್ಣ ಇದೀಗ ಶರಣಾಗತಿಯ ಹಾದಿಯನ್ನ ಹಿಡಿದ್ನಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇರಾನ್ ಯುದ್ಧವನ್ನ ಮುಗಿಸಲು ಟ್ರಂಪ್ ಒಲವು. ನಮ್ಮ ಗುರಿ ತಲುಪಲು ನಾವು ಬಹಳ ಹತ್ತಿರದಲ್ಲಿದ್ದೇವೆ. ಇರಾನ್ ವಿರುದ್ಧ ನಮ್ಮ ದೊಡ್ಡ ಮಿಲಿಟರಿ ಕಾರ್ಯಾಚರಣೆಯನ್ನ ಹಂತ ಹಂತವಾಗಿ ಕಡಿಮೆ ಮಾಡುತ್ತೇವೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅವರ ಈ ಹೇಳಿಕೆ ಭಾರಿ ಅಚ್ಚರಿಗೆ ಕಾರಣ ಕೂಡವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನ ಇರಾನ್ ವಿರುದ್ಧ ಗುಡುಗುತ್ತಿದ್ದ ಅಮೆರಿಕ ಈಗ ದಿಢೀರನೆ ತನ್ನ ಕಾರ್ಯಾಚರಣೆಯನ್ನ ವೈಂಡ್ ಅಪ್ ಮಾಡೋದಕ್ಕೆ ಮುಂದಾಗಿದೆ. ಇದು ಅಮೆರಿಕದ ಸೋಲ ಅಥವಾ ಇರಾನ್ ಎಸೆದ ತಂತ್ರಕ್ಕೆ ಸಿಕ್ಕ ಜಯವೇ ಅನ್ನೋ ಚರ್ಚೆ ಶುರುವಾಗಿದೆ. ದಯವಿಟ್ಟು ಹಾರ್ಮುಜ್ ಜಲಸಂಧಿಯನ್ನ ರಕ್ಷಿಸಿ, ಶರಣಾಗುವ ಮುನ್ಸೂಚನೆ ಕೊಟ್ಟ ಡೊನಾಲ್ಡ್ ಟ್ರಂಪ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ದಿನದಿಂದ ದಿನಕ್ಕೆ ಭೀಕರವಾಗ್ತಾ ಇದೆ. ಈ ಯುದ್ಧವನ್ನ ಅಮೆರಿಕ ಮಿತ್ರಕೂಟ ಗೆದ್ದೇ ಗೆಲ್ಲುತ್ತೆ ಅಂತ ಇಡೀ ಜಗತ್ತು ಭಾವಿಸಿತ್ತು. ಆದ್ರೆ ಎಲ್ಲವೂ ಕೂಡ ಉಲ್ಟಾಗ್ತಾ ಇದೆ. ಅದೇ ಅಮೆರಿಕ ಇದೀಗ ಇರಾನ್ ಮುಂದೆ ಶರಣಾಗುವ ಮುನ್ಸೂಚನೆ ಕೊಟ್ಟಿದೆ. ಅಮೆರಿಕ ಈಗ ಯುದ್ಧದಿಂದ ಹಿಂದಕ್ಕೆ ಸರಿಯುವಂತಹ ಮುನ್ಸೂಚನೆಯನ್ನು ಕೂಡ ನೀಡಿದೆ. ಹಾರ್ಮುಜ್ ಜಲಸಂಧಿಯನ್ನು ಬಳಸುವ ಇತರ ದೇಶಗಳು ಅದನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಹೊರಬೇಕು ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. We're doing very well there. We're doing very well overall. We don't use the strait. The United States. We don't need it. Europe needs it. Korea, Japan, China, a lot of other people. So they'll have to get involved a little bit on that one. ಇರಾನ್ಗೆ ಮಣಿದ ದೊಡ್ಡಣ್ಣ. ಹಾರ್ಮುಜ್ ಜಲಸಂಧಿ ಜಾಗತಿಕ ಇಂಧನ ಸರಬರಾಜಿಗೆ ಅನಿವಾರ್ಯ. ಯಾಕಂದ್ರೆ ಇಲ್ಲಿಂದಲೇ ವಿಶ್ವದ 20% ತೈಲ ಅನಿಲ ಸಾಗಾಟವಾಗುತ್ತದೆ. ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಇದೇ ಮಾರ್ಗ ಬೇಕು. ಆದರೆ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಅಬ್ಬರಿಸ್ತಾ ಇದೆ. ಸೀಮೈನ್ ಡ್ರೋನ್ ಮತ್ತು ಕ್ಷಿಪಣಿ ನಿಯೋಜಿಸಿದೆ. ಇದೇ ಕಾರಣಕ್ಕೆ ಹಾರ್ಮುಜ್ ಜಲಸಂಧಿಯಲ್ಲಿ ಸಮಸ್ಯೆ ಕೂಡ ಆಗ್ತಾ ಇದೆ. ಅಮೆರಿಕ ಇಸ್ರೇಲ್ನಿಂದ ಇರಾನ್ ಅನ್ನ ಮಣಿಸೋಕೆ ಆಗ್ತಾ ಇಲ್ಲ. ಅದೇ ಕಾರಣಕ್ಕೆ ದೊಡ್ಡಣ್ಣ ಇದೀಗ ಶರಣಾಗತಿಯ ಹಾದಿಯನ್ನ ಹಿಡಿದ್ನಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇರಾನ್ ಯುದ್ಧವನ್ನ ಮುಗಿಸಲು ಟ್ರಂಪ್ ಒಲವು. ನಮ್ಮ ಗುರಿ ತಲುಪಲು ನಾವು ಬಹಳ ಹತ್ತಿರದಲ್ಲಿದ್ದೇವೆ. ಇರಾನ್ ವಿರುದ್ಧ ನಮ್ಮ ದೊಡ್ಡ ಮಿಲಿಟರಿ ಕಾರ್ಯಾಚರಣೆಯನ್ನ ಹಂತ ಹಂತವಾಗಿ ಕಡಿಮೆ ಮಾಡುತ್ತೇವೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅವರ ಈ ಹೇಳಿಕೆ ಭಾರಿ ಅಚ್ಚರಿಗೆ ಕಾರಣ ಕೂಡವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.